ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅಂತಾರೆ. ಆದರೆ ಬಿಜೆಪಿಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಮತ್ತಷ್ಟು ಅಡ್ಡದಾರಿ ಹಿಡಿತಿದ್ದಂತೆ ಕಾಣ್ತಾ ಇದೆ. ಕೇಸರಿ ಪಡೆಯ ಕಮಲ ಹೆಸರಿನಲ್ಲಿ ಮುದುಡುವ ಲಕ್ಷಣಗಳೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಬಣ ಬಡಿದಾಟ ಮುಗಿಲು ಮುಟ್ತಾ ಇದ್ರು. ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿ ಬಿಟ್ಟಿದೆ. ಅದ್ಯಾಕೆ ನೀವೇ ನೋಡಿ. ಕೆಸರಲ್ಲಿ ಮುದುಡುತ್ತಿದ್ದ ಕಮಲ, ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ, ವಿಜೇಂದ್ರ ವಿರುದ್ಧ ಸಿಡಿದ ಯತ್ನ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ವಿಜೇಂದ್ರ ವಿರುದ್ಧ ಯತ್ನಾಳ್ ತಂಡ ಬಂಡಾಯ ಬಾವುಟ ಹಾರಿಸಿ ಆಗಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಫೀಲ್ಡ್ಗೆ ಇಳಿದು ಆಗಿದೆ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣ ಬಡಿದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸತಕ್ಕಂತ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜೇಂದ್ರನ್ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಆತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರ ಕೊಡ್ಲಕ್ಕ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗೋದು. ಇಷ್ಟೆಲ್ಲ ಆಗಿದ್ರು ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದೆ ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು. ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು. ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅಂತಾರೆ. ಆದರೆ ಬಿಜೆಪಿಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಮತ್ತಷ್ಟು ಅಡ್ಡದಾರಿ ಹಿಡಿತಿದ್ದಂತೆ ಕಾಣ್ತಾ ಇದೆ. ಕೇಸರಿ ಪಡೆಯ ಕಮಲ ಹೆಸರಿನಲ್ಲಿ ಮುದುಡುವ ಲಕ್ಷಣಗಳೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಬಣ ಬಡಿದಾಟ ಮುಗಿಲು ಮುಟ್ತಾ ಇದ್ರು. ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿ ಬಿಟ್ಟಿದೆ. ಅದ್ಯಾಕೆ ನೀವೇ ನೋಡಿ. ಕೆಸರಲ್ಲಿ ಮುದುಡುತ್ತಿದ್ದ ಕಮಲ, ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ, ವಿಜೇಂದ್ರ ವಿರುದ್ಧ ಸಿಡಿದ ಯತ್ನ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ವಿಜೇಂದ್ರ ವಿರುದ್ಧ ಯತ್ನಾಳ್ ತಂಡ ಬಂಡಾಯ ಬಾವುಟ ಹಾರಿಸಿ ಆಗಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಫೀಲ್ಡ್ಗೆ ಇಳಿದು ಆಗಿದೆ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣ ಬಡಿದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸತಕ್ಕಂತ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜೇಂದ್ರನ್ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರೂ ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಆತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರ ಕೊಡ್ಲಕ್ಕ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗೋದು.
ಇಷ್ಟೆಲ್ಲ ಆಗಿದ್ರೂ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದು ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು. ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು. ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅಂತಾರೆ. ಆದರೆ ಬಿಜೆಪಿಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಮತ್ತಷ್ಟು ಅಡ್ಡದಾರಿ ಹಿಡಿತಿದ್ದಂತೆ ಕಾಣ್ತಾ ಇದೆ. ಕೇಸರಿ ಪಡೆಯ ಕಮಲ ಹೆಸರಿನಲ್ಲಿ ಮುದುಡುವ ಲಕ್ಷಣಗಳೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಬಣ ಬಡಿದಾಟ ಮುಗಿಲು ಮುಟ್ತಾ ಇದ್ರು. ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿ ಬಿಟ್ಟಿದೆ. ಅದ್ಯಾಕೆ ನೀವೇ ನೋಡಿ. ಕೆಸರಲ್ಲಿ ಮುದುಡುತ್ತಿದ್ಯಾ ಕಮಲ? ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ. ವಿಜೇಂದ್ರ ವಿರುದ್ಧ ಸಿಡಿದ ಯತ್ನಾಳ್. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ವಿಜೇಂದ್ರ ವಿರುದ್ಧ ಯತ್ನಾಳ್ ತಂಡ ಬಂಡಾಯ ಬಾವುಟ ಹಾರಿಸಿ ಆಗಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಫೀಲ್ಡ್ಗೆ ಇಳಿದು ಆಗಿದೆ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣ ಬಡಿದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸತಕ್ಕಂತ ಪ್ರಯತ್ನ ಕೆಲವರೇನ್ ಮಾಡ್ತಾ ಇದ್ದಾರೆ. ಇದು ಯಾವ್ದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜಯೇಂದ್ರನ್ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಆತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರ ಕೊಡ್ಲಕ್ಕೆ ಹೋದವರೇ ಇಲ್ರಿ. ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗೋದು? ಇಷ್ಟೆಲ್ಲ ಆಗಿದ್ರೂ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದು ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು. ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು. ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.